ಹಿಂದಿ ಅಂದ್ರ ಜವಾನಿ ಬಾರ್ಲೆ ಪುಂಡ್ಗಡಿ ಹಾ ಎಲ್ಲ ಹಚ್ಚಬೇಕಿಲ್ಲ ಎಲ್ಲ 20 ರೂಪಾಯಿ ಎಣ್ಣೆ ಇದಕ್ಕೆ ಖಾಲಿ ಆಗುತ್ತೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ಯಾರನ್ನ ಕರೆ ಆಗುತ್ತೀವಿ ಯಾರು ಏ ಬಾಲೆ ಬಾಬಾ ಬಾಯ್ಲಿ. ಗೈಸ್ ಮನ್ಯಾಗ ಒಂದು ಹನಿ ನೀರಿಲ್ಲ, ಒಂದು ಹನಿ ಅನ್ನಕ್ಕೇನು ನೀರು ಖಾಲಿ ಆಗ್ಯಾವು ಒಟ್ಟಲ್ಲಿ. ಸೊ ಅದಕ್ಕಂತೇಳಿ ಇವತ್ತು ಟ್ಯಾಂಕರ್ ತರ್ಸಾಗುತ್ತೀವಿ. ಟ್ಯಾಂಕರ್ ಮನೆ ಮುಂದೆ ಬರಲ್ಲ, ಅಲ್ಲಿ ಮ್ಯಾಲೆ ಹಚ್ಚಿ ಅಲ್ಲಿಂದ ಇದು ಸಣ್ಣ ಪೈಪ್ ಹಚ್ಚಿ ಎಳಸ್ಕೋಬೇಕು. ಇನ್ನು ಟ್ಯಾಂಕರ್ ಬಂದಿಲ್ಲ, ನೀರು ತುಂಬ್ಕೊಳಕತ್ತೈತಂತ. ಅದಕ್ಕೆ ಸುಂಟ ಕೈ ತೊಳ್ಕೊಂಡಾಳ, ನಾ ತೊಳ್ಕೊಂಡಿಲ್ಲ, ನನ್ನ ಕೈ ಹೊಲಸಾಗ್ಯಾವ. ಸೊ ಗ್ಯಾಸ್ನು ಖಾಲಿ ಆಗೈತಿ, ಹೊರಗ್ಲಿಂದ ನಾಷ್ಟ ತಂದೈತಿ, ಅದನ್ನು ಸುಂಟನೇ ತಿನ್ನಿಸ್ತಾಳೆ ಇವತ್ತು. ನಾನು ತಿನ್ನಲ್ಲ ನೋಡ್ರಿ, ಕೈ ತೊಳ್ಕೊಳಕ್ಕೂ ನೀರಿಲ್ಲ. ಹಾಂ ಏ ಅದು ವೇಸ್ಟ್ ಹಾಕೋ ನೀರು, ಹೆಂಗೂ ನೀನು ತೊಳ್ಕೊಂಡಿಲ್ಲ, ನೀರೇ ತಿನ್ನಿಸ್ತು ಬರಬರಿ ಆಗುತ್ತ. ಇಲ್ಲಿಗೆ ನಮ್ಮ ಮೌತ್ ತಿನ್ನಿಸ್ತಾವ ಮತ್ತೆ. ಹಾಂ ಜಲ್ದಿ ಬರ್ತಾನೆ, ಎಷ್ಟೊತ್ತಾಗುತ್ತೆ? ಯಾವ ಊರದು? ನೀರಿನ ಮಹತ್ವ ನೀರಿಲ್ಲಾರ್ದಾಗ ಗೊತ್ತಾಗುತ್ತೆ. ನೀರು ಬಿಟ್ಟಾಗ ಜಾಸ್ತಿ ಓವರ್ ಟೈಮ್ ಒಂದು 2 ತಾಸು ಬಿಟ್ಟಿದ್ರೆ ಇವರು ರೋಡ್ ತೊಳಿತಿದ್ರು. ರೋಡ್ ಹಿಂಗೆಲ್ಲ ಇಲ್ಲಿ ರೋಡ್ ತೊಳೆದಾರ. ಪ್ರತಿಫಲ ನಾನು ತೊಳೆದಿನಿ, ಆದ್ರೆ ಇವರಷ್ಟು ನಾವು ವೇಸ್ಟ್ ಮಾಡಿಲ್ಲ. ಒಂದ್ ಲೆಕ್ಕಕ್ಕೆ ಈಗ ಆಟ ಆಡ್ಸೋದೈತೆ ನಾವು ನೀರಿಲ್ಲ ಅಂತ. ಹೌದಾ? ಬಾ 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 ತೊಂಬರೇ ನಾಷ್ಟ ತೊಂಬ. ಏನು ತಂದ್ರೆ ಗೊತ್ತಿಲ್ಲ, ಪೂರಿ ತಂದಿರ್ಬೋದು ಮೋಸ್ಟ್ಲಿ. ರಾಜಾರಾಣಿ ತಿನ್ನೋತಾರ, ನಾವು ರಾಜಾರಾಣಿ ತಿನ್ನೋಗ್ತೀವಿ. ನಮ್ಮವ್ರು ರಾಣಿ ಅದಾಳ, ನಮ್ಮಪ್ಪ ರಾಜವರ್ಗ. ಇಂಥ ಟೈಮಲ್ಲೂ ಕಾಮಿಡಿ ಬೇಕಾಗಿ. ಓ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಅಜ್ಜಿ ಬಂದಾಳಲ್ಲ, ನಮ್ಮ ಅಜ್ಜಿಗೆ ಮೊದಲು ನಾಷ್ಟ ಕೊಡ್ಬೇಕು. ಏನು ಪ್ಲೇಟು ಇಲ್ಲ ಏನು? ಅದನ್ನ ತೊಳ್ಯಾಕು ನೀರಿಲ್ಲ ಏನು? ಎಲ್ಲ ಸಪ್ರೇಟ್ ಹಾಕೊಂಡ್ಬಂದಿಲ್ಲ ಅದೇನು? ಅಂದ್ರೆ ಅವ್ರಿಗೊಂದು ಬೋಲ್ ಕೊಡು, ಬರೇ ಬೋಲ್ ತಗೋ ಸಾಕು, ಪ್ಲೇಟ್ ಏನು ಬೇಡ. ಅದ ಬೌಲರ ತೊಳಿ, ನಾ ಇಬ್ಬರದ್ರ 4 ಕೊಡು ದೋಸೆ. ಹಾಂ ಓಕೆ ರೆಡಿ, ಬರೀಗಷ್ಟು ಎಲ್ಲರೂ ನಾಷ್ಟ ಮಾಡಮ್ರಿ. ಫೈನಲಿ ನೀರಿನ ಟ್ಯಾಂಕರ್ ಬಂತು. ಎಷ್ಟು ಮಂದಿ ಕೂಡಿ ಸರ್ಕಸ್ ಮಾಡಾಕ್ತಾರಿಲ್ಲ ದಿಗಾಕ ಬಿದ್ದದು ನೀರು ಸಿಗ. ಅಲ್ಲಿಂದ ಕಲೆಕ್ಷನ್ ಪೂರ ನಮ್ಮ ಮನೆಗೆ. ಇಲ್ಲಿ ಆ್ಯಕ್ಚುಲಿ ನಡೆದಾಡಕ್ಕೆ ದಾರಿ ಇಲ್ಲ, ಸೊ ಅದಕ್ಕೆ ಶಾರ್ಟ್ಕಟ್ ಆಗಿ ತೊಗೊಳತ್ತಿ. ನೋಡ್ದು ನೀರಷ್ಟು ಸ್ಪೀಡ್ ಅದ, ಸ್ಪೀಡ್ ನೋಡ್ರಿ. ನಾನಿನ್ನ ಕೇಳಾಗ್ಬಿಟ್ಟಿವಿ, ನೀರೆಷ್ಟು ಸ್ಪೀಡ್ ಅದ ನೋಡ್ಬೇಕು. ಬರೋದು ಒಂದು ಲೆಕ್ಕದವು. ಇವೆಲ್ಲ ತುಂಬ್ಬೇಕಂದ್ರೆ ಫುಲ್ ಲೇಟ್ ಆಗುತ್ತೆ. 2 ತಾಸು ಹಿಡಿಬೋದು ಅನ್ಸುತ್ತೆ. 2 ತಾಸು ಹಾಸಿಗೆ ತೊಳೆಯೋ ಕಾರ್ಯಕ್ರಮ. ಪೇಂಟಿಂಗ್ ಇನ್ ಪ್ರೋಗ್ರೆಸ್, ಅಂಡರ್ ಪ್ರೊಸೆಸ್ ಪೇಂಟಿಂಗ್ ನಡೀತಾ ಇದೆ. ನಮ್ಮ ಅಣ್ಣನು ಬಂದಾನ ಗೋವಾದಿಂದ ಪೇಂಟಿಂಗ್ ಮಾಡಕ್ಕೆ. ಎಲ್ಲರೂ ಹಾಕಿರ್ತೀವಿ ಕಲರ್ ತಲೆ ಭಾಳ ಪೇಂಟ್ ಹಾಕಿರ್ತೈತೆ ನನಗೆ. ಅದಕ್ಕೆ ಇದು ಸ್ವಲ್ಪ ಸೀಲಿಂಗ್ ಕಲರ್ ವೈಟ್ ಮಾಡ್ಕೊಂಡಿವಿ, ಚೇಂಜ್ ಮಾಡಿವಿ. ಈಗ ಇದು ಚೇಂಜ್ ಆಗುತ್ತೆ. ಇದೆಲ್ಲ ರನ್ನಿಂಗ್ ಕಲರ್, ಇದೊಂದು ಚೇಂಜ್ ಆಗುತ್ತೆ. ಫುಲ್ ನೋಡ್ರಿ ಹೆಂಗಾಗ್ಬಿಟ್ಟೈತಿ. ಎಲ್ಲ ಪೇಂಟ್ ನಾವೇ ಹಚ್ತೀವ, ಯಾರು ಹಚ್ತಾರ ಒಂದು ಗೊತ್ತಾಗ್ತದೆ. ಎಲ್ಲ ಇಲ್ಲ ಚಳಿ ಒಳಗಂತೂ ಫುಲ್ ಡ್ರೈ ಆಗ್ಬಿಟ್ಟಿತ್ತು. ಇಷ್ಟೊತ್ತನ ಬಿಡ್ಸ್ಯಾಳ ನಮ್ಮ ಹುಡುಗ, ಅವನೋ ಸ್ವಲ್ಪ ಚಿಕ್ಕಿ ಬಿಡ್ಸ್ಯಾನ. ಈಗ ಸ್ವಂತ ಎಣ್ಣೆ ಹತ್ತಾಳ. 90% ಆಗೈತಿ. ಮನೆಗೆ ಪೇಂಟ್ ಮಾಡೋದು ಇನ್ನೊಂದು ಸ್ವಲ್ಪ ಕೊಡ್ದೈತಿ. ಎಲ್ಲ ಹಚ್ಬೇಕಿಲ್ಲ, ಎಲ್ಲ 20 ರೂಪಾಯಿ ಎಣ್ಣೆ ಇದಕ್ಕೆ ಖಾಲಿ ಆಗುತ್ತೆ. ನೀನೇ ಹಚ್ಬೇಕು. ಬೆಂಗಳೂರಾಗಿದ್ದ ಈ ಕಲರ್ ಏಕಿತ್ತು, ಈಗ ಇಲ್ಲಿ ಬೇರೆ ಕಲರ್, ಇಲ್ಲಿ ಬೇರೆ ಕಲರ್ ಆಗುತ್ತೆ.
ಮೊಬೈಲ್ ಕತ್ತಿಗೆ ಹಲ್ಲು ತೋರ್ಸು. ಇನ್ನು ಹಲ್ಲು ನೋಡ್ಕೊಂಡಿದ್ದ ಹಲ್ಲು ಕೆಂಪಾಗಿ ಹೊಸ್ಸು. ಕೆಂಪಯ್ಯೋ ನನಗೂ ಆಗಿದ್ದು ನಿನ್ನೆ ಎಲ್ಲಿ ತಿಂತಿ ಎಲ್ಲಿ ತಿಂದ್ವಿ ಎಲ್ಲಿ ನಿನ್ನೆ ರಾತ್ರಿ ದಾತನ ತಿಂದಿದೆ. ಆತನ ಎಲ್ಲಿ ತಿನ್ಕೋತ ಪೇಂಟ್ ಹೊಡೆದ್ವಿ, ಅದಕ್ಕೆ ಹಲ್ ಕೆಂಪಾಗ್ಯಾವ. ಹೋಗುತ್ತಿಲ್ಲ ಕಲರ್ ಇದು ಹಿಂಗ ಇಂಥ ಪರಿ ಆಗೈತಿ. ಹೋಗುತ್ತಿಲ್ಲ ಮುಂದೆ ಕಲರ್ ಹೋಗುತ್ತೆ ಇಲ್ಲ, ಅದ ಡೌಟ್ ಐತಿ. ಇಂಥ ಪರಿ ಆಗೈತೆ ಅಂದ್ರೆ ಹೋಲಿ ಆಡ್ದಾಗ ಹಿಂಗಾಗಿರಲ್ಲ. ಹಂಗಾಗಿ ಕಷ್ಟ ಪಡ್ಬೇಕು ಜೂನ್ದಾಗ. ಅದಕ್ಕೆ ಮತ್ತೆ ಪುನಃ ಕೆಲಸ ಮಾಡ್ಬೇಕು. ಪೇಂಟ್ ತರಕ್ಕೂ ಜಗಳ ಆಡ್ತಾರ ನೋಡಿ ಹುಡುಗರು. ಒಟ್ಟ ಯಾವ್ದಾರ ಇದ್ರ ನಡೆಯಲ್ಲ ಎಲ್ಲ ಇದಾಬೇಕೆ ನೀನು ನಾಟಕ ಓಕೆ ಬರ್ಕ್ ಬಿಟ್ಟು ಪಟ ಹೋಮ್. ನಾ ಮ್ಯಾನೇಜರ್ ತೋರ್ಸಾಗುತ್ತೆ ನೋಡ್ರಿ ಕಲರ್. ಇನ್ನ ಕಮ್ಮ ಬಿದ್ದಿದ್ದು ತಂದಿನೀಗ. ಇದು ಹೊಡೆದಿದ್ವಿ ಲೈಟ್ ಕಲರ್, ಒಂಥರ ಅದು ಆರೆಂಜ್ ಕಲರ್. ಇದ್ರ ಜೊತೆ ಸ್ವಲ್ಪ ಲೈಟ್ ಅನ್ಸೋದೈತಿ, ಅದಕ್ಕಂತೇಳಿ ಈಗ ಇಲ್ಲಿ ನೋಡ್ರಿ ಎಲ್ಲ ಗಬ್ಬು ಒಂಥರ ಗಬ್ಬ ಎದ್ಬಿಟ್ಟೈತಿ, ಚಂದ ಅನ್ಸೋದು. ಅದಕ್ಕೆ ಇದು ಮತ್ತೆ ಚೇಂಜ್ ಮಾಡೋದು. ಮತ್ತೊಂದು ಲೀಟ್ರ್ ಎಕ್ಸ್ಟ್ರಾ ತಂದೈತಿ ಈಗ. ರಾಯಲ್ ಪ್ಲೇ ಇದೇ ಕಲರ್ ಫುಲ್ ಡಾರ್ಕ್. ಮ್ಯಾಗ ಇಟ್ಬಿಟ್ಟಿವಿ. ಎಲ್ಲಿ ಮ್ಯಾಲ ಕಸ ಹೊಡೆದೇನ ಸಜ್ಜ ಮೇಲೆ? ಸಜ್ಜ ಮೇಲೆ ಯಾಕೆ ಮಾಡ್ತಾರ? ಪೇಂಟ್ ಯಾಕೆ ಮಾಡ್ತಾರಲ್ಲಿ? ಸಜ್ಜ ಮೇಲೆ ಮಾಡಂಗಿಲ್ಲ ಬೇ ಪೇಂಟ್. ಹೌದಾ? ಹಸಿ ಐತಿ, ಸಾವಕಾಶ ನೋಡ್ಕೊಂಡು ನೋಡಿ. ಮುಟ್ಟಿದೇನ? ಆಯ್ತು, ಆಮೇಲೆ ಹೊಡಿತೀನಿ ಮತ್ತೆ. जवानी वाड़ी बेटा दारू में दफीरे साथी माँ बड़ी बेटा दारू में दफीरे साथी माँ बड़ी बेटा घी दूध खोरे जवानी बड़ी बेटा घी दूध खोरे जवानी लगी ಇದ್ರ ಅರ್ಥ ಹೇಳ ನಾನು ಏನ ಹೇಳ್ತಾಳ. ದಾರು ಕುಡ್ದಿ ಅಂದ್ರ ಹಾ ಎಲ್ಲಾನು ಆತ್ಮ ಇದು ಆಗ್ತದ. ಇದು ಹಾಲು ಮೊಸರು ತುಪ್ಪ ಹಿಂದಿ ಅಂದ್ರ ಜವಾನಿ ಬಾರ್ಲೆ ಪುಂಡ್ಗಡಿ ಹಾ ಏನದು ಏನದು ನಾವು ನಾನೇ ಹೇಳ್ದೆ ಏನೋ ಮಾಡಿ. ಸರ್ ನೋಡಿದ್ರೆ ಫ್ಯಾನ್ ಬಿಚ್ಚಾಗ್ತಾನ, ಯಾಕಂದ್ರೆ ನಮ್ಮಪ್ಪ ಫುಲ್ ಎಲ್ಲ ಬೆಂಡ್ ಮಾಡ್ಬಿಟ್ಟಾನ. ದೀಪಾಂಗ ಚಾ ತಂದು ಕೊಟ್ಟಾಳ. ಥ್ಯಾಂಕ್ ಯು. ಹ್ಯಾಂಡಲ್ ಹಿಡಿಬೇಕಾಗಿತ್ತು ಪೂರ. ಯಾಕ ಎಲ್ಲರೂ ಸೇರಿ ಚಾ ಕುಡಿಯೋತೀವಿ. ಬರೀ ಚಾ ಕುಡಿವು, ನೆಕ್ಸ್ಟ್ ಅಲ್ಲ ಏನಿಲ್ಲ. 11ಗೆ ಟೈಮ್. ಇಲ್ಲಿ ನೋಡ್ರಿ, ಈಗ ಸ್ವಂತಾಗ ಎಷ್ಟ್ರ ಹತ್ತೈತಿ ಪೇಂಟ್ ಹಚ್ಚೋದು. ಸುಮ್ರವ ಅಂದ್ರೆ ಸುಮ್ರವಲ್ಲ, ಅಟ್ ಹೊಡಿತೀನಿ ಪೂರಾ ಮನೆ ಹೊಡಬಿಡೋಕಿಲ್ಲ ಒಬ್ಬಕಿನೇ. ಹೊಡಿತೀನಿ ಬಿಟ್ರೆ ನಾನು ಹಳ್ಳಿ ಗಾಡಿ ಪೇಂಟ್ ಗಿಂಟ್ ಹತ್ತೈತೇನು ಮಾರಿ? ಎಂತೆಂತ ಪೇಂಟ್ ಮಾಡಿ. ಹಾಂ ಇದೇ ಲೆಕ್ಕ. ಇಂಥವಕ್ಕಿಂತ ಕಮ್ಮಿ ಇಲ್ಲ ನೋಡ್ಬ್ರಿ. ನಮ್ಮ ಆಯಿ ಮುತ್ತೆ ಒಂದು ಫೋಟೋ ಎಣ್ಣೆ ತಳಗಿತ್ತು, ಪೇಂಟ್ ಹೊಡ್ಯಾಗ ಹೊಡೆದ್ಬಿಟ್ಟಿದ್ದೆ. ಗ್ಲಾಸ್ನಲ್ಲಿ ಅದಾವು. ಅದಕ್ಕೆ ಹಳಿ ಫೋಟೋ ಇತ್ತು, ಹಳಿ ಫೋಟೋದಾಗ ಗ್ಲಾಸ್ ತೆಗೆದು ಹೊಸದಕ್ಕೆ ಹಾಕಿ ಹೊಸ ಫ್ರೇಮ್ ರೆಡಿ ಮಾಡ್ಬೇಕು ನಾವೇ. ಫೋಟೋಶಾಪಿಗೆ ಹೋದಾಗ ಫೋಟೋ ಅಂಗಡಿ ಫ್ರೇಮ್ ಅಂಗಡಿಗೆ ಹೋದ್ರೆ 500 ರೂಪಾಯಿ ಹೇಳ್ತಾರೆ. ಅದಕ್ಕೆ ರೊಕ್ಕ ಉಳ್ಸಾಗುತ್ತೆ.
ಗೋವಿಂದ ಗೋವಿಂದ ಮಾಡ್ಬಿಟ್ಟ ನೋಡಿ ಕಾಚ್ ತಿಕ್ತಿನ ತಂದು ಕಾದು ಒಂದು ಸ್ವಲ್ಪ ದೊಡ್ಡದಾಗಿತ್ತು, ಸ್ವಲ್ಪ ಕಲ್ಲಿಗೆ ಹಾಕಿ ತಿಕ್ಕಿ ಸಾಣ ಮಾಡ್ಕೊಂಡೆ ಪೀಸ್ ಮನೆ ಕೆಲಸ ಅಂತೂ ಎಲ್ಲ ಮುಗೀತು ಟೋಟಲಿ. ಇನ್ನೊಂದು 5 ವರ್ಷ ತನಕ ಏನೂ ಕೆಲಸ ಇಲ್ಲ ಮನೆದು. 5 ವರ್ಷ ತನಕ ಏನು ರಿವರ್ಕ ಟಚಪ್ಪ ಹಂಗೆ ಹಿಂಗೆ ಏನೂ ಇರಲ್ಲ. ಸೊ ನೆಮ್ಮದಿಯಾಗಿರ್ಬೋದು ಒಂದು 5 ವರ್ಷ ತನಕ. ಅಂದ್ರೆ ನಾವು ಅಲ್ಲಿರ್ತೀವಲ್ಲ, ಇಲ್ಲ ನಮ್ಮವ್ವ ನಮ್ಮ ಅಪ್ಪಿದ್ರು ಒಂದು ಸ್ವಲ್ಪ ಆರಾಮಾಗಿ ಏನು ಸೋರುದು ಗಿರೋದು ಇರ್ಲಾರ್ದಾಗ ಆರಾಮ್ ನೆಮ್ಮದಿಯಾಗಿರ್ತಾವೆ ಒಂದು 5 ವರ್ಷ ತನಕ. ಮತ್ತು ಮುಂದೆ ಏನೇನಾಗುತ್ತೆ ಮತ್ತೆ ಹೊಳ್ಳಿ ಮಾಡ್ಬೋದು ಹೋಗೋದು. ಈಗಂತೂ ಪೇಂಟ್ ತೋರಿಸೇ ಬಿಟ್ಟಿನಿ. ಇಲ್ಲಿ ಸ್ವಲ್ಪ ಎಲೆಕ್ಟ್ರಿಕ್ ಬ್ಲೂ ಥರ ಹೊಡೆದು ಇದೊಂದು ರಾಯಲ್ ಪ್ಲೇ ಒಂದು ಗಾಡಿ ತೊಗೊಂಡಿವಿ. ಇದೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ ನನಗೆ, ಕಲರ್ ಯಾವ ಥರ ತೊಗೋಬೇಕಂತ ಕನ್ಫ್ಯೂಸ್ ಆಗಿ ಅದ್ರೊಳಗೆ ಮಾಡಿಬಿಟ್ಟಿವಿ. ಒಟ್ಟಿನಲ್ಲಿ ಏನೋ ಹೊಸ ಕಲರ್ ಹೊಡೆದೀವಿ ಸಾಕು. ಇಲ್ಲಿ ಇಷ್ಟ ಐತಿ. ಇವರಿಬ್ಬರು ಕಲರ್ ಹೊಡ್ಯಾಕೆ ಹೆಲ್ಪ್ ಮಾಡ್ಯಾರ ನಮ್ಮ ಹುಡುಗರು. ಆಮೇಲೆ ಸ್ವಂತ ಈಗ ಚಾ ಮಾಡವತ್ತಾಳ ಎಲ್ಲರೂ. ಈಗ ಸ್ವಲ್ಪ ರಿಲೀಫ್ ತೊಗೊಂಡ್ವಿ. ಇದೊಂದು ಗಾಡಿ ಇಷ್ಟ ಆಯ್ತು ನನಗೆ. ಇದನ್ನ ಒಂಥರ 3D ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಇದಕ್ಕೆ ಫುಲ್ ಟೋಟಲಿ ಐ ಲೈಕ್ ದಿಸ್. ನೋಡ್ರಿ ಹಿಂಗೆ ಕಾಣುತ್ತೆ ಇಲ್ಲಿಂದ. ಇದಕ್ಕಿನ್ನ ಬಾಗಿಲು ಪೇಂಟ್ ಹೊಡಿಬೇಕು ನಾಳೆ ಮುಂಜಾನೆ. ಇದಿಷ್ಟು ಹೊಡೆದ್ಬಿಟ್ರೆ ಕ್ಲಿಯರ್. ಇಷ್ಟು ಉಳ್ದೈತೆ ನೋಡ್ರಿ. ಈಗ ಸ್ವಲ್ಪ ರಿಲೀಫ್, ಆರಾಮ್ ಅಂದ್ರೂ ಈಗ ಹೆಸರು ಇಡ್ಬೇಕಲ್ಲ. ಹೆಸರು ಯಾವಾಗ ಇಡ್ತಾರೋ ಗೊತ್ತಿಲ್ಲ, ನಾ ಡೇಟೂ ಫಿಕ್ಸ್ ಆಗಿಲ್ಲ. ಸೊ ಅದಕ್ಕಂತೇಳಿ ಇಷ್ಟೆಲ್ಲ ಕ್ಲಿಯರ್ ಮಾಡಿದ್ದು. ಎಲ್ಲ ಕ್ಲಿಯರ್ ಆಯ್ತು. ಹೆಸರಿಟ್ಟ ಮೇಲೆ ಜಗದ್ ಬಿಡೋದು ಬೆಂಗಳೂರಿಗೆ. ಕಾಯಕವೇ ಕೈಲಾಸ ನಮಗೆ. ಈವ್ನಿಂಗ್ ಎಲ್ಲರೂ ಚಾ ಕುಡಿಯಾಗ್ತೀವಿ. ನಮ್ಮ ಅಜ್ಜಿನೂ ಚಾ ಕುಡಿಯಾಗ್ತಾ. ಅಜ್ಜಿ ಸೂಪರ್ ಚಾ ಕುಡಿಬೇಕು, ಆರಾಮಿರ್ಬೇಕು. ಜೀವನದಾಗ ಏನಿಲ್ಲ, ಆರಾಮಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ಇದಕ್ಕೆ ನಮ್ಮೂರ ಕಡೆ ಇದಕ್ಕೇನಿದ್ದು ಗೊತ್ತೇನ್ರಿ, ಸಮೋಸ ಅಂತ. ಇದಕ್ಕೆ ಅಲ್ಲಿ ಬೆಂಗಳೂರಾಗ ಸಮೋಸ ಅಂದ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಡ್ತಾರೆ. ಆಲೂ ಸಮೋಸ ಅನ್ಕೊಂಡ್ಬಿಡ್ತಾರೆ. ಇದಕ್ಕೆ ಸಮೋಸ ಅಂತ ಹೇಳ್ತೀವಿ ನೋಡಿ. ನಮ್ಮವು ಅಷ್ಟೇ ಸಪ್ರೇಟ್ ಬ್ಲ್ಯಾಕ್ ಟೀ. ನಮ್ಮವೆಲ್ಲ ಬ್ಲ್ಯಾಕ್ ಟೀ ಮಾಡಾದ್ಮೇಲೆ ನಾವು ಹಾಲಿನ ಟೀ ಕುಡಿಬೇಕು. ನಾನು ಬ್ಲ್ಯಾಕ್ ಟೀನೇ ಕುಡಿತಿದ್ದೆ. ಇಲ್ಲಿ ಬಂದು ಇವರೆಲ್ಲರ ಸವಾಸ ಮಾಡಿ ನಾನು ಬ್ಲ್ಯಾಕ್ ಟೀ ಹಾಲಿನ ಚಾ ಕುಡಿಯಬೇಕು. ನಾನು ಏನು ಕಲಿಸ್ಬಿಟ್ಟ ಮುಂಜಾನೆ ತಗೊಂಡಿರ್ಬೇಕು. ಮತ್ತೆ ದೀಪಂದವ್ರದ ಕೈ ಮಾಡಿದ್ರ ದೀಪಂದ ಕೆಲಸ ಅವ್ರಿಗೆ ಬೇಕಾಗಿರುತ್ತಾ ತಿನ್ಬೇಕು. ಅದ್ರೊಳಗೆ ನಾವು ತಿನ್ಬೇಕಲ್ಲ, ರೂಢ ಆಗ್ಬಿಟ್ಟೈತಿ. ಬೆಂಗಳೂರಿಗೆ ಬಿಟ್ಬಿಡ್ತೀನಿ. ಇದನ್ನ ಹಾಲಿನ ಚಾನ ಮುಟ್ಟಂಗಿಲ್ಲ, ಓನ್ಲಿ ಬ್ಲ್ಯಾಕ್ ಟೀ. ಅಲ್ಲ ಅಂತೀರಿ ಹಾಲಿನ ಚಾ ಕುಡಿ ಬೈ ಮತ್ ಮಾಡ್ತೀರಿ, ಮತ್ ಅದು ರುಚಿ ಆಗ್ತತ್ತ. ಹೌದು, ಕುಡಿಬಾರ್ದು ಹಾಲಿನ ಚಾ. ಈಗ ಆಕೆ ಕುಡಿಲಿ, ಈಗ 4 ಬೇರೆ ತಿನ್ನೋದು ನನಗೊಂದು ಕಪ್ ಮಾಡಂತಂದ್ಬೇಕು ನೀನು. ಇಲ್ಲ ಅದು ಹೆಂಗಾಗುತ್ತಂದ್ರ ಬಾಯಿಗೆ ಬೆಂಗಳೂರಿಗೆ ಹೋಗೋಣ ಬಿಟ್ಬಿಡ್ತೀನಿ. ಓನ್ಲಿ ಬ್ಲ್ಯಾಕ್ ಟೀ. ರಸಂ ಮಾಡಿದ್ದೆ ಊಟ ಮಾಡಕ. ಹೆಂಗ್ ಮಾಡಿದ್ದೆ ಅಂದ್ರೆ ಭಾರಿ ಟೇಸ್ಟ್ ಮಾಡಿದ್ದೆ. ಖಾರ ನಮ್ ಲೈಫ್ ಒಳಗೆ ತಿಂದಿರಬಾರ್ದು, ಅಷ್ಟು ಖಾರ ಬಿಟ್ಟಿತ್ತು. ನಾನೇ ಅರ್ಧಂಬರ್ಧ ತಿಂದು ಚೆಲ್ಲಿ ಬಂದಾಳ ಹೋಗಿ. ಫುಲ್ ಖಾರ ತಿಂತಾಳ. ನಾನೇ ಅರ್ಧಕ್ಕಿನ ಹೋಗಿ ಚೆಲ್ಲಿ ಬಂದಾಳ. ಈಗ ನಾನು ಒಂದ್ ಸ್ವಲ್ಪ ತಿನ್ನಂಗಾದ್ವಿ. ಯಪ್ಪ ಸಿಕ್ಕಾಪಟ್ಟಿ ಖಾರ ಆಗಿತ್ತು. ಊಟ ಇವತ್ತು ಬರೋಬ್ಬರಿ ಆಗಿಲ್ಲ. ಮಕ್ಕೊಂಡು ನೆಲ ಸಿಕ್ಕರು ಸಾಕರ್ತೈತಿ. ಓಕೆ ಗೈಸ್, ಇಷ್ಟಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಸಿಗೋಣ ನೆಕ್ಸ್ಟ್ ಬಾಯ್.